ಮೋದಿ ನಗರಕ್ಕೆ ಆಗಮಿಸ್ತಾ ಇರೋ ಸಂಭ್ರಮದಲ್ಲಿ ಬಿಜೆಪಿ ನಾಯಕರು ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ರಸ್ತೆಗಳ ಉದ್ದಕ್ಕೂ ಕೇಂದ್ರ ಸಚಿವ ಸದಾನಂದ ಗೌಡರು, ಮಾಜಿ ಸಚಿವ ಸುರೇಶ್ ಕುಮಾರ್ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರುಗಳು ಮೋದಿ ಆಗಮನಕ್ಕೆ ಶುಭಾಶಯ ಕೋರಿ ಬ್ಯಾನರ್ ಹಾಗೂ ಫ್ಲೆಕ್ಸ್ಗಳನ್ನು ಅಳವಡಿಸಿದ್ದಾರೆ. ಆದರೆ ಬಿಬಿಎಂಪಿಯಿಂದ ಬಿಜೆಪಿ ನಾಯಕರು ಯಾವುದೇ ಪರವಾನಗಿ ಪಡೆಯದೆ ನಿಯಮ ಉಲ್ಲಂಘಿಸಿದ್ದಾರೆ. ಅನುಮತಿ ಪಡೆಯದ ಬಗ್ಗೆ ಬಿಬಿಎಂಪಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಬಿಬಿಎಂಪಿ ಬಿಜೆಪಿ ನಾಯಕರ ವಿರುದ್ಧ ಯಾವ ಕ್ರಮ ಕೈಗೊಳ್ಳುತ್ತೋ ನೋಡಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ಯಾವುದೇ ಅನುಮತಿಯನ್ನ ಪಡೆಯದೆ ಬಿಜೆಪಿ ನಾಯಕರು ಫ್ಲೆಕ್ಸ್ಗಳನ್ನ ಹಾಕಿ ರಾರಾಜಿಸ್ತಾ ಇದೆ, ನಾವು ದೃಶ್ಯದಲ್ಲೂ ನೋಡಬಹುದಾಗಿದೆ. ಸೊ ಯಾವ ರೀತಿ ಇಲ್ಲಿ ಬಿಜೆಪಿ ನಾಯಕರು ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ? ಭಾವನಾ, ಬೆಂಗಳೂರಿಗೆ ಮೋದಿಯವರು ಪ್ರಧಾನಿಯಾದ ನಂತರ ಪ್ರಪ್ರಥಮ ಬಾರಿಗೆ ಆಗಮಿಸ್ತಿರೋದು. ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ರಾಜ್ಯ ನಾಯಕರು ತಮ್ಮ ವರ್ಚಸ್ಸನ್ನ ಕೇಂದ್ರದಲ್ಲಿರುವಂತಹ ಮೋದಿ ಅವರಿಗೆ ತಲುಪಿಸಬೇಕಾದಂತ ಅಗತ್ಯ ಇದೆ. ಆ ಅಗತ್ಯತೆಯನ್ನ ಬಳಸಿಕೊಂಡಿರುವಂತಹ ಬಿಜೆಪಿಯ ಬಿಬಿಎಂಪಿಯ ನಾಯಕರು ಹಾಗೂ ಇಲ್ಲಿನ ರಾಜ್ಯ ನಾಯಕರು ಕೆಲವೊಂದು ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ನೀವು ನೋಡ್ತಿರಬಹುದು, ಎಲ್ಲ HAL ನಿಂದ ಏರ್ಪೋರ್ಟ್ HAL ನಿಂದ ಆರಂಭವಾದಂತಹ ಫ್ಲೆಕ್ಸ್ ಗಳ ಸಾಲು ನಿರಂತರವಾಗಿ ರಾಜ್ಯಭವನದವರೆಗೂ ಸಹ ಹಾಗೆ ಇದೆ. ಆದ್ರೆ ಬಿಬಿಎಂಪಿಯ ಸಾರ್ವಜನಿಕ ಅಧಿಕಾರಿಯನ್ನ ಕೇಳಿದಾಗ, ಖಂಡ್ರೆ ಅವ್ರನ್ನ ಕೇಳಿದಾಗ ಇದ್ರ ಬಗ್ಗೆ ಒಂದೇ ಒಂದು ಸಿಂಗಲ್ ಫ್ಲೆಕ್ಸ್ಗೂ ಸಹ ಅನುಮತಿಯನ್ನ ಪಡೆದಿಲ್ಲ ಅನ್ನುವಂತಹದ್ದನ್ನ ಖಚಿತಪಡಿಸಿದ್ದಾರೆ. ಇನ್ನು ಜಾಹೀರಾತು ವಿಭಾಗದವ್ರನ್ನ ಕೇಳಿದ್ರು ಸಹ ಈ ಸದ್ಯದವರೆಗೂ ಯಾರು ಅನುಮತಿ ಪಡೆದಿಲ್ಲ ಅನ್ನುವಂತಹ ಮಂಜುನಾಥ್ ಅವರು ಹೇಳಿಕೆ ನೀಡಿದ್ದಾರೆ. ಇನ್ನು ಬಿಜೆಪಿಯ ಆಡಳಿತ ಪಕ್ಷದ ನಾಯಕರಾದಂತಹ ಅಶ್ವಥ್ ನಾರಾಯಣ್ ಗೌಡರನ್ನ ಕೇಳಿದ್ರೆ, ಇಲ್ಲ ನಾವು ಅನುಮತಿಯನ್ನ ಪಡೆದಿದ್ದೀವಿ, ಅದ್ರ ಪ್ರೋಸೆಸ್ ನಡೆದಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇವರದೇ ಪಕ್ಷ ಈಗ ಬಿಬಿಎಂಪಿ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತದಲ್ಲಿದೆ, ಹೀಗಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತದೆ. ಈ ಬಗ್ಗೆ ಸುವರ್ಣ ನ್ಯೂಸ್ಗೆ ಅಶೋಕ್ ಸಹ ಹೇಳಿಕೆ ನೀಡಿದ್ದಾರೆ, ಮಾಜಿ ಉಪಮುಖ್ಯಮಂತ್ರಿ. ಅವ್ರ ಪ್ರಕಾರ ಇವಾಗಲೇ ತಾವು ಅಧಿಕೃತವಾಗಿ ತಮ್ಮ ಪಕ್ಷ ಯಾವ್ಯಾವ್ದು ಬ್ಯಾನರ್ ಹಾಕಿದೆ ಆ ಬ್ಯಾನರ್ ಗಳಿಗೆ ನಾವು ಪರ್ಮಿಷನ್ ಅನ್ನ ಪಡೆದಿದ್ದೀವಿ, ಉಳಿದ ಫ್ಲೆಕ್ಸ್ ಗಳಿಗೆ ತಾವು ಹೊಣೆ ಅಲ್ಲ ಅಂತ ಮಾತುಗಳನ್ನ ಹೇಳಿದ್ದಾರೆ. ಇನ್ನು ಇನ್ನೊಂದು ದೃಷ್ಟಿಯಲ್ಲಿ ನೋಡ್ತಿರ್ಬಹುದು, ಈ ಹಿಂದೆ ಅವರೇ ಹೇಳಿರೋ ಪ್ರಕಾರ ಕಾಂಗ್ರೆಸ್ ನಾಯಕರು, ಕೇಂದ್ರ ನಾಯಕರು ಬರುವಾಗ ಇವರು ಸಾಕಷ್ಟು ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಅನ್ನೋದ್ರ ಮೂಲಕ ತಮ್ಮ ತಪ್ಪುಗಳನ್ನ ತೇಪೆ ಹಾಕುವಂತಹ ಪ್ರಯತ್ನ ಮಾಡಿದ್ದಾರೆ. ಇನ್ನು ಮೋದಿ ಅವರು ಬರ್ತಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಳ್ಳ ಇಳಿದಂತಹ ರಸ್ತೆಗಳಿಗೆ ಹೊಸ ಹೊರಪು ಬಂದಿದೆ. ರಸ್ತೆ ಸಂಪೂರ್ಣವಾಗಿ ಈಗ ಡಾಂಬರೀಕರಣಗೊಂಡಿದೆ. ಇದು ಬಿಜೆಪಿ ನಾಯಕರು ಮೋದಿಗಾಗಿ ಮಾಡಿರುವಂತಹ ಒಂದು ನಿಯಮ ಉಲ್ಲಂಘನೆ ಹಾಗೂ ಮತ್ತೊಂದು ಸೌಕರ್ಯವಾಗಿದೆ. ಭಾವನಾ. ಓಕೆ ನಂದಿನಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಫ್ಲೆಕ್ಸ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇವೆ ನಗರದಲ್ಲಿ. ಅಲ್ಲದೆ ಮೋದಿ ಬರ್ತಾ ಇರೋದ್ರಿಂದಾಗಿ ಅಲ್ಲಿ ರಸ್ತೆಗಳು, ಹಳ್ಳ ಹಿಡಿದಿದ್ದಂತಹ ರಸ್ತೆಗಳೆಲ್ಲ ಇವಾಗ ಅಚ್ಚುಕಟ್ಟಾಗಿ ಕಂಡು ಬರ್ತಾ ಇರುವಂತಹ ದೃಶ್ಯವೂ ಕೂಡ ಸರ್ವೇ ಸಾಮಾನ್ಯವಾಗಿ ಇವತ್ತು ಕಂಡು ಬರ್ತಾ ಇದೆ. ಪ್ರಧಾನಿಯಾದ ನಂತರ ಮೊದಲ ಬಾರಿಗೆ ಮೋದಿ ಆಗಮಿಸ್ತಾ ಇದ್ದಾರೆ. ಇದರಿಂದಾಗಿ ಹುರುಪಿನಲ್ಲಿರುವ ಬಿಜೆಪಿ ನಾಯಕರು ನಿಯಮಗಳನ್ನ ಗಾಳಿಗೆ ತೂರಿ ಬ್ಯಾನರ್ ಹಾಗೂ ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ. ಬಿಬಿಎಂಪಿಯಿಂದ ಯಾವುದೇ ಒಂದು ಅನುಮತಿಯನ್ನ ಪಡೆದಿಲ್ಲ ಅಂತ ಅಲ್ಲಿನ ಅಧಿಕಾರಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ.